ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರುವ ಸೇತುವೆಗಳನ್ನು ಬೆಂಗಳೂರಿನ ಆರ್ವಿ ಅಸೋಸಿಯೇಟ್ ಸಂಸ್ಥೆಯು ಪರಿಶೀಲಿಸುತ್ತಿದೆ. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪರಿಶೀಲನೆ ಮುಗಿಸಿರುವ ಇಂಜಿನಿಯರ್ಗಳು ಶನಿವಾರ ಕೊಪ್ಪ ಸೇತುವೆಯ ಪರಿಶೀಲನೆ ನಡೆಸಿದರು. ಸೇತುವೆಯ ಬಿರುಕು ಹಾಗೂ ಟೊಳ್ಳು ಸಮಸ್ಯೆಗಳ ಬಗ್ಗೆ ಪರೀಕ್ಷೆ ನಡೆಸಲಾಗಿದೆ. ಕೊಪ್ಪ ಸೇತುವೆಯಲ್ಲಿ ಸಣ್ಣ ಪುಟ್ಟ ರಂಧ್ರಗಳು ಗೋಚರವಾಗಿದ್ದರೂ ಅಪಾಯಕಾರಿ ಪರಿಸ್ಥಿತಿ ಇಲ್ಲ ಎಂದು ಇಂಜಿನಿಯರ್ಗಳು ಹೇಳಿದ್ದಾರೆ. ರಾಜ್ಯಾದ್ಯಂತ ಹರಡಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿಗಳ ಮಧ್ಯೆ 106 ಸೇತುವೆಗಳಿವೆ. ಸೇತುವೆಗಳ ಸಾಮರ್ಥ್ಯವನ್ನು ಪರಿಶೀಲಿಸುವ ಉದ್ದೇಶದಿಂದ ಬೆಂಗಳೂರಿನ ಆರ್ವಿ ಅಸೋಸಿಯೇಟ್ಸ್ ಸಂಸ್ಥೆಯು ಕುಶಾಲನಗರಕ್ಕೆ ಆಗಮಿಸಿತು. ಗಡಿಯಲ್ಲಿರುವ ಕೊಪ್ಪ ಸೇತುವೆಯನ್ನು ಸಂಸ್ಥೆಯ ಇಂಜಿನಿಯರ್ಗಳು ಪರಿಶೀಲನೆ ನಡೆಸಿದ್ರು. ಈಗಾಗಲೇ ಬಳ್ಳಾರಿ, ಕೋಲಾರ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ರಾಮನಗರ, ಮಂಡ್ಯ, ಮೈಸೂರು ಜಿಲ್ಲೆಗಳ ಬೃಹತ್ ಸೇತುವೆಗಳನ್ನು ಪರಿಶೀಲಿಸಲಾಗಿದ್ದು, ಬಿರುಕು ಹಾಗೂ ಟೊಳ್ಳು ಸಮಸ್ಯೆಗಳ ಬಗ್ಗೆ ಪರೀಕ್ಷೆ ನಡೆಸಲಾಗಿದೆ. ಈ ಸಂದರ್ಭ ಸಂಸ್ಥೆ ಇಂಜಿನಿಯರ್ ಪ್ರಶಾಂತ್ ಮಾತನಾಡಿ, ಬ್ರಿಡ್ಜ್ ಇನ್ಸ್ಪೆಕ್ಷನ್ ಯೂನಿಟ್ ಮಿಷನ್ ಬಳಸಿ ಹೆದ್ದಾರಿ ಸೇತುವೆಗಳ ಸಾಮರ್ಥ್ಯ ಪರಿಶೀಲಿಸಲಾಗುತ್ತಿದೆ ಎಂದರು. ಕೊಪ್ಪ ಸೇತುವೆಯಲ್ಲಿ ಸಣ್ಣ ಪುಟ್ಟ ರಂಧ್ರಗಳು ಗೋಚರವಾಗಿದ್ದರೂ ಅಪಾಯಕಾರಿ ಪರಿಸ್ಥಿತಿ ಇಲ್ಲ ಎಂದರು. ತೊಂದರೆನಾ? ಏನು ತೊಂದರೆ ಪೇರ್ 3 ಅಲ್ಲಿ ಅದೊಂದು ಇದಾಗಿದೆ, ಕ್ಯಾವಿಟೇಷನ್ ಆಗಿದೆ, ಮತ್ತೆ ಕ್ರ್ಯಾಕ್ಸ್ ತುಂಬ ಇದೆ, ಸ್ಪ್ಯಾಲಿಂಗ್ ಆಗಿದೆ. ಆರ್ವಿ ಅಸೋಸಿಯೇಟ್ಸ್ ಇಂಜಿನಿಯರ್ಗಳಾದ ರಮೇಶ್, ವಾಸಿಂ, ಧೀರಜ್ ಮುಂತಾದವರು ಪರಿಶೀಲನಾ ತಂಡದಲ್ಲಿದ್ದಾರೆ. ಚಿತ್ತಾರ ನ್ಯೂಸ್, ಕುಶಾಲನಗರ. ಗುಜರಾತ್ನಲ್ಲಿ ಗೋರಕ್ಷಕ್ ಎಂಬ ಗುಂಪಿನಿಂದ ದಲಿತರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಎಸ್ಡಿಪಿಐ ಮತ್ತು ದಲಿತ ಸಂಘರ್ಷ ಸಮಿತಿ ಮಡಿಕೇರಿಯಲ್ಲಿ ಭಾರೀ ಪ್ರತಿಭಟನೆ ನಡೆಸಿತು. ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ವಿರುದ್ಧ ಘೋಷಣೆ ಕೂಗಿದ್ರು. ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ಸಂಘ ಪರಿವಾರವು ನಿರಂತರ ಹಲ್ಲೆ, ದೌರ್ಜನ್ಯ ನಡೆಸುತ್ತಿದೆ ಎಂದು ಆರೋಪಿಸಿ ಘೋಷಣೆ ಕೂಗಿದ್ರು. ಈ ವೇಳೆ ಹಿರಿಯ ರಾಜಕಾರಣಿ ಎಕೆ ಸುಬ್ಬಯ್ಯ ಸಂಘ ಪರಿವಾರದ ವಿರುದ್ಧ ಹರಿಹಾಯ್ದರು. ದನದ ಮಾಂಸವನ್ನ ವಿದೇಶಕ್ಕೆ ರಫ್ತು ಮಾಡುತ್ತಿರುವ ಅಲ್ ಕಬೀರ್ ಸಂಸ್ಥೆಯ ಮಾಲೀಕರು ಪರೋಕ್ಷವಾಗಿ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರಕ್ಕೆ ಸೇರಿದವರು ಎಂದು ಸುಬ್ಬಯ್ಯ ಕಿಡಿಕಾರಿದ್ರು. ಅಕ್ರಮವಾಗಿ ದನದ ಚರ್ಮ ಸಾಗಿಸಲಾಗುತ್ತಿದೆ ಎಂಬ ಕಾರಣಕ್ಕೆ ಇತ್ತೀಚೆಗೆ ಗುಜರಾತ್ನಲ್ಲಿ ಗೋ ರಕ್ಷಕ್ ಎಂಬ ಗುಂಪಿನಿಂದ ದಲಿತರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಎಸ್ಡಿಪಿಐ ಮಡಿಕೇರಿಯಲ್ಲಿ ಭಾರೀ ಪ್ರತಿಭಟನೆ ನಡೆಸಿತು. ನಗರದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ವಿರುದ್ಧ ಘೋಷಣೆ ಕೂಗಿದ್ರು. ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ಸಂಘ ಪರಿವಾರವು ನಿರಂತರ ಹಲ್ಲೆ, ದೌರ್ಜನ್ಯ ನಡೆಸುತ್ತಿದೆ ಎಂದು ಆರೋಪಿಸಿ ಘೋಷಣೆ ಕೂಗಿದ್ರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪ್ರತಿಭಟನೆಗೆ ಬೆಂಬಲ ನೀಡಿ ಮಾತನಾಡಿದ ಹಿರಿಯ ರಾಜಕಾರಣಿ ಎಕೆ ಸುಬ್ಬಯ್ಯ, ಗೋ ಸಂರಕ್ಷಣೆ ನೆಪದಲ್ಲಿ ದಲಿತರ ಮತ್ತು ಅಲ್ಪಸಂಖ್ಯಾತರ ಮೇಲೆ ನಿರಂತರ ದೌರ್ಜನ್ಯ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ರು. ಗೋ ರಕ್ಷಣೆ ಮಾಡುವವರು ಮಾಡಲಿ, ಆದರೆ ಇನ್ನೊಬ್ಬರ ಮಾಲೀಕತ್ವದಲ್ಲಿ ಇರುವ ಗೋಗಳ ಬಗ್ಗೆ ಇವರಿಗೆ ಹಕ್ಕುದಾರಿಕೆ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದ ಅವರು, ಗುಜರಾತ್ನಲ್ಲಿ ನಡೆದ ದೌರ್ಜನ್ಯ ಇಡೀ ಮನುಕುಲ ತಲೆ ತಗ್ಗಿಸುವಂತಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ರು. ದನದ ಮಾಂಸವನ್ನು ವಿದೇಶಕ್ಕೆ ರಫ್ತು ಮಾಡುತ್ತಿರುವ ಅಲ್ ಕಬೀರ್ ಸಂಸ್ಥೆಯ ಮಾಲೀಕರು ಪರೋಕ್ಷವಾಗಿ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರಕ್ಕೆ ಸೇರಿದವರು ಎಂದು ಸುಬ್ಬಯ್ಯ ಕಿಡಿಕಾರಿದ್ರು. ಮನುವಾದಿಗಳು ಮತ್ತು ಜಾತಿವಾದಿಗಳ ಶಕ್ತಿಗಳ ನಡುವೆ ನೇರವಾದ ಮತ್ತು ಕೊನೆಯ ಹೋರಾಟಕ್ಕೆ ದೇಶ ಸಜ್ಜಾಗುತ್ತಿದೆ. ಇದಕ್ಕಾಗಿ ತಯಾರಿ ಮಾಡಿಕೊಳ್ಳಬೇಕಿದೆ ಎಂದರು. ಕೊಡಗಿನಲ್ಲಿ ಟಿಪ್ಪು ಜಯಂತಿಯಿಂದ ಅಶಾಂತಿ ಸಂಭವಿಸಿಲ್ಲ, ಬದಲಾಗಿ ಜಯಂತಿಗೆ ಬಂದವರ ಮೇಲೆ ದೌರ್ಜನ್ಯ ನಡೆಸಿದ್ದರಿಂದ ಅಶಾಂತಿಗೆ ಕಾರಣವಾಯಿತು ಎಂದು ಎಕೆ ಸುಬ್ಬಯ್ಯ ಹೇಳಿದರು. ದನದ ಹೆಸರಿನಲ್ಲಿ ಹಲ್ಲೆ ಮಾಡುವವರು ಈ ಆರ್ಎಸ್ಎಸ್ನವರು, ಸಂಘ ಪರಿವಾರದವರು, ದನದ ಮಾಂಸವನ್ನು ವಿದೇಶಕ್ಕೆ ರಫ್ತು ಮಾಡುವವರು ಅವರೇ. 10 ಭಾರತದ ಸಂಸ್ಥೆಗಳಿದ್ದಾವೆ. ದನದ ಮಾಂಸ ವಿದೇಶಕ್ಕೆ ರಫ್ತು ಮಾಡುವವರು ಅವರೆಲ್ಲರೂ ಸಂಘ ಪರಿವಾರಕ್ಕೆ ಸೇರಿದ ಮಾರವಾಡಿಗಳು ಮತ್ತು ಮಹಾರಾಷ್ಟ್ರದ ಬ್ರಾಹ್ಮಣರು ಹೆಸರು ಹಾಕೊಂಡಿದ್ದಾರೆ. ಅಲ್ ಖಬೀರ್, ಒಂದು ಅಲ್ ಖಬೀರ್ ಅಂತೇಳಿ ವಿದೇಶಕ್ಕೆ ದನದ ಮಾಂಸ ರಫ್ತು ಮಾಡುವಂತ ಒಂದು ಸಂಸ್ಥೆ, ಅದು ಹೈದರಾಬಾದ್ನಲ್ಲಿದೆ. ಅಲ್ ಕಬೀರ್ ಅಂತ ಹೆಸರು ಹಾಕೊಂಡು ಮಿಡ್ ಈಸ್ಟ್ನಲ್ಲಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳಿಗೆಲ್ಲ ಮಾರಾಟ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ. ಇದು ಮುಸ್ಲಿಮರು ಆದರೆ ಅದರ ಯಜಮಾನ ಮಾರವಾಡಿ, ಕೊತಾರಿ. ಅವರು
ದನದ ಮಾಂಸವನ್ನು ಹೆಂಗೆ ರಫ್ತು ಮಾಡ್ತಾರೆ, ಎಲ್ಲಿ ಸಿಗ್ತದೆ ದನ ಅವರಿಗೆ ದನ ಅವರು ಮಾರ್ಕೆಟ್ನಲ್ಲಿ ಬಂದು ಕೊಂಡ್ಕೊಂಡು ಹೋಗೋಲ್ಲ, ಯಾರ ಕಡೆ ತಗೊಳ್ಳೋದಿಲ್ಲ. ಭಾರತ ಬಿಡಿ ಪ್ರಪಂಚದಲ್ಲಿ ದನದ ಮಾಂಸ ರಫ್ತು ಮಾಡೋದರಲ್ಲಿ 2ನೇ ರಾಷ್ಟ್ರ. ಈ ವೇಳೆ ಎಸ್ಡಿಪಿಐ ಪ್ರಮುಖರಾದ ಮನ್ಸೂರ್, ಪೀಟರ್, ದಲಿತ ಮುಖಂಡರಾದ ಕೆಬಿ ರಾಜು, ಯೋಗೇಶ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ. ವಿದ್ಯುತ್ ಮಂಡಳಿ ಬೇಜವಾಬ್ದಾರಿತನದಿಂದ ಹಗಲಿನಲ್ಲೂ ಬೀದಿ ದೀಪಗಳು ಹುರಿಯುತ್ತಿರುವುದನ್ನು ನೋಡಬೇಕಾದ್ರೆ ಕುಶಾಲನಗರದ ಇಂದಿರಾ ಬಡಾವಣೆಗೆ ಬರಬೇಕು. ನಿಗಮದ ಬೇಜವಾಬ್ದಾರಿಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೂರ್ಯನಿಗೆ ಚಾಲೆಂಜ್ ಎಂಬಂತೆ ಇಲ್ಲಿ ಬೀದಿ ದೀಪಗಳು ಹಗಲಿನಲ್ಲಿ ಉರಿಯುತ್ತಲೇ ಇರುತ್ತವೆ. ಒಂದೆಡೆ ವಿದ್ಯುತ್ ಇಲ್ಲದೆ ಪರದಾಡುವ ಜನರು, ಮತ್ತೊಂದೆಡೆ ಕರೆಂಟ್ ಇದ್ರೂ ಬೀದಿ ದೀಪಗಳಿಲ್ಲದೆ ಜನರು ಕತ್ತಲಲ್ಲಿ ಮುಳುಗಿದ್ದಾರೆ. ಇದು ಪರಿಸ್ಥಿತಿಯ ವ್ಯಂಗ್ಯ. ಒಂದು ಕಡೆ ಕರೆಂಟ್ ಇಲ್ಲದೆ ಪರದಾಡುವ ಜನರು, ಮತ್ತೊಂದೆಡೆ ಕರೆಂಟ್ ಇದ್ದರೂ ಬೀದಿ ದೀಪಗಳಿಲ್ಲದೆ ಕತ್ತಲಲ್ಲೇ ಮುಳುಗಿರುವ ಜನತೆ. ಆದರೆ ಕೆಲವು ಕಡೆ ರಾತ್ರಿ ಸಮಯ ಪವರ್ ಕಟ್ ಮಾಡಿ ಹಗಲಿನಲ್ಲಿ ಬೀದಿ ದೀಪಗಳನ್ನು ಉರಿಸುತ್ತಿದ್ದಾರೆ. ಇದಕ್ಕೆ ಸೂಕ್ತ ಉದಾಹರಣೆ ಎಂದರೆ ಕುಶಾಲನಗರದ ಇಂದಿರಾ ಬಡಾವಣೆ. ಹೌದು, ಇಲ್ಲಿನ ವಿದ್ಯುತ್ ಮಂಡಳಿಯ ಬೇಜವಾಬ್ದಾರಿತನದಿಂದಾಗಿ ಹಗಲಿನಲ್ಲಿ ವಿದ್ಯುತ್ ದೀಪಗಳು ಉರಿಯುತ್ತಲೇ ಇರುತ್ತವೆ. ಇದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಸಿಎಫ್ಎಲ್ ಬಲ್ಬ್, ಸೋಲಾರ್ ಲೈಟ್ನಂತಹ ಹಲವು ಯೋಜನೆಗಳನ್ನು ರೂಪಿಸಿ ವಿದ್ಯುತ್ ಬಳಕೆ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ. ಆದರೆ ಇಲ್ಲಿ ಕೆಲವು ವಿದ್ಯುತ್ ಮಂಡಳಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಹಗಲಿಡೀ ಬೀದಿ ದೀಪ ಉರಿಯುತ್ತಲೇ ಇರುತ್ತದೆ. ಯಾವಾಗ ನೋಡಿದ್ರು ಹಗಲು ಹೊತ್ತಲ್ಲಿ ಕರೆಂಟ್ ಉರಿತಾ ಇದೆ. ಇದೇ ಅವರಿಗೆ ಗೊತ್ತಿದ್ದು ಇದು ಮಾಡ್ತಾರೋ ಗೊತ್ತಿಲ್ಲದೆ ಇದು ಮಾಡ್ತಾರೋ ಅಂತೇಳಿ ಗೊತ್ತಿಲ್ಲ. ಆದರೆ ಹಿಂದೆ 2-3 ಸಲ ನಾನು ಫೋನ್ ಮಾಡಿ ಹೇಳಿದೆ, ಆದ್ರೂ ಅದನ್ನ ಕಟ್ ಮಾಡಿರಲಿಲ್ಲ. ಇವಾಗ ನೋಡಿದ್ರೆ ಬೆಳಗ್ಗೆಯಿಂದ ಅಂದರೆ ನೆನ್ನೆ ಸಂಜೆ ಯಾವಾಗ ಆನ್ ಮಾಡಿದ್ರು ಆ ಕ್ಷಣದಿಂದ ಇದುವರೆಗೆ ಉರಿತಾ ಇದೆ. ಇದ್ರ ಬಗ್ಗೆ ಅದು ಯಾರೂ ಒಂದು ಕ್ರಮ ತಗೊಳ್ತಿಲ್ಲ. ಮೊದಲೇ ಬರಗಾಲ ಇದೆ, ನೀರಿನ ಅಭಾವ. ಸಾಯಂಕಾಲ ಒಂದು ದಿನಕ್ಕೆ 4-5 ಸಲ ಕರೆಂಟ್ ಕಟ್ ಮಾಡ್ತಾರೆ. ಅಂಥದ್ದಲ್ಲಿ ಯಾರಾದರೆ ಬಿಲ್ ಕಟ್ಟಿಲ್ಲ ಅಂದರೆ ಸಾಮಾನ್ಯ ಜನರ ಮನೆಗೆ ನುಗ್ಗಿಬಿಟ್ಟು ತಕ್ಷಣ ಕಟ್ ಮಾಡ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಸರ್ಕಾರದಿಂದ ಪೋಲ್ ಆಗ್ತಿರೋ ವಿದ್ಯುತ್ನ ಅವರು ಅದ್ರ ಬಗ್ಗೆ ಯಾರು ಒಂದು ಲೈನ್ಮನ್ ಆಗಲಿ ಅಥವಾ KBR ಆಗಲಿ ಅದ್ರ ಬಗ್ಗೆ ಯಾವುದೂ ಇದು ಮಾಡ್ತಿಲ್ಲ. ಇದನ್ನು ತಕ್ಷಣ ಬಂದು ಯಾರು ಈ ಏರಿಯಾದಲ್ಲಿ ಲೈನ್ಮನ್ಗಳಿದ್ದಾರೆ ತಕ್ಷಣ ಇದು ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ವಾರ್ಡ್ ಮೆಂಬರ್ ಬಂದು ನಮ್ಮ ಅಧ್ಯಕ್ಷರು ಚರಣ್ ಅಂತೇಳಿ. ಹೌದು, ಚರಂಡಿ ಅಷ್ಟೇ ಫುಲ್ ಇದಾಗೋಗಿದೆ. ಈ ವಿದ್ಯುತ್ ಹೋಗಿ ಅವ್ರು ಕಣ್ಣಿಗೆ ಕಾಣೋ ಇದನ್ನೇ ಇದು ಮಾಡೋದಿಲ್ಲ. ವಿದ್ಯುತ್ ಮೇಲಿದೆ ಅಂತ ಹೇಳಿ ಇರ್ಬೋದು, KB ಲೈನ್ಮನ್ಗಳಂತೂ ಬರೋದಿಲ್ಲ. ಇಲ್ಲೆಲ್ಲ ಕೆಲವೆಲ್ಲ ನೆಲಕ್ಕೆ ಎಟಕ್ತಾ ಇದೆ. ಗಾಡಿಗಳು ಬಂದಿಲ್ಲಿ ಟಚ್ ಆಗಿ ಕೆಳಗಡೆ ಬಿದ್ದಿದೆ, ಕರೆಂಟ್ ಕಟ್ಟಾಗಿ ವೈರ್ಗಳೆಲ್ಲ ಇದಾಗಿದೆ. ಇನ್ನಾದರೂ ವಿದ್ಯುತ್ ಮಂಡಳಿ ಈ ವರದಿಯನ್ನಾದರೂ ಗಮನಿಸಿ ವಿದ್ಯುತ್ ಪೋಲಾಗೋದನ್ನು ತಡೆಯುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಚಿತ್ತಾರ ನ್ಯೂಸ್, ಕುಶಾಲನಗರ. ಇದೀಗ ಜಾಹೀರಾತು.